ಮತ್ತು ಅಷ್ಟೋತ್ತರಗಳನ್ನು ಹೇಳ್ಬೋದು. ಭಗವಂತ ಹೇಳ್ತಾನೆ, ಭಗವಂತ ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯನಾದರೆ ಮಹಾವಿಷ್ಣು ಅಲಂಕಾರ ಪ್ರಿಯ. ಅವನಿಗೆ ಎಷ್ಟು ಅಲಂಕಾರ ಮಾಡಿದ್ರೂ ಸಾಕೋಗೋದಿಲ್ಲ, ಅಷ್ಟು ಅಲಂಕಾರ ಪ್ರಿಯ. ಹಾಗಾದರೆ ನೀವು ಎಲ್ಲವನ್ನು ಅಲಂಕಾರವನ್ನು ಮಾಡಿಬಿಟ್ಟು ಭಗವಂತ ಹೇಳ್ತಾನೆ, ದಾಸರಿಗೆ ಹೇಳ್ತಾನೆ ಭಗವಂತ, ವಲ್ಲನೋ ಹರಿವಲ್ಲನೋ, ಎಲ್ಲವೂ ಇದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿವಲ್ಲನೋ ಅಂತ ಹೇಳ್ತಾರೆ. ನೀವು ಎಲ್ಲನೂ ಸಮೃದ್ಧಿಯಾಗಿ ಕೊಡಿ, ಒಡವೆ ವಸ್ತ್ರ ಆಭರಣಗಳು ಎಲ್ಲವೂ ಹಾಕಿದ್ದು, ಒಂದು ದಳ ತುಳಸಿ ಇಲ್ಲ ಅಂತ ಅಂದರೆ ಅವನಿಗೆ ಇಷ್ಟವೇ ಆಗೋದಿಲ್ವಂತೆ. ಆದ್ದರಿಂದ ನೀವು ಎಲ್ಲವನ್ನಿಟ್ಟು ಒಂದು ತುಳಸಿಯನ್ನಾದರೂ ಇಡಲೇಬೇಕು. ಅದಕ್ಕೆ ನಾವು ನೈವೇದ್ಯ ಮಾಡಬೇಕಾದ್ರೆ ಏನೇ ಇಲ್ಲ ಅಂದರೂ ಒಂದು ದಳ ತುಳಸಿ ಅಂತ ಇಟ್ಕೊಳ್ತೇವೆ. ತುಳಸಿಯನ್ನು ಅಲ್ಲಿ ಸಮರ್ಪಣೆ ಮಾಡಿದ್ರೇ ಅವನು ಭಗವಂತ ಸ್ವೀಕಾರವನ್ನು ಮಾಡುವಂಥದ್ದು. ಅದಕ್ಕೆ ನೀವು ನೈವೇದ್ಯ ಏನೇ ಮಾಡಿ, ನೀವು ಮನೆಗಳನ್ನು ನೈವೇದ್ಯ ಮಾಡಿದ್ರೂ ಸಹ ಒಂದು ನೈವೇದ್ಯ ಮಾಡಿದಾಗ ಒಂದು ತುಳಸಿ ಪತ್ರೆಯನ್ನು ಹಾಕಬೇಕು. ಆ ತುಳಸಿಯ ಪತ್ರೆ ಮುಖಾಂತರದಲ್ಲಿಯೇ ಭಗವಂತ ಅದನ್ನು ಸ್ವೀಕಾರವನ್ನು ಮಾಡ್ತಾನೆ. ಅಲ್ಲಿ ಅದನ್ನು ನೀವು ಹಾಕಲಿಲ್ಲ ಅಂದರೆ ಅವನು ಸ್ವೀಕಾರವನ್ನು ಮಾಡೋದಿಲ್ಲ.